ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ಅತ್ಯಂತ ರೋಚಕವಾದಂಥ ಅತ್ಯಂತ ಕುತೂಹಲಕಾರಿಯಾದಂಥ ವೈಶ್ವಿಕ ವಿದ್ಯಮಾನವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನರೇಂದ್ರ ಮೋದಿ ಹೇಗೆ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಅನಿವಾರ್ಯವಾಗಿದ್ದಾರೆ ಅನ್ನುವಂಥ ಸದ್ಯದಲ್ಲಿ ನಡೆದಂಥ ಘಟನೆ, ನಿನ್ನೆ ಇಲ್ಲ ಮೊನ್ನೆ ಆಗಿರುವಂಥ ಘಟನೆ, 18ನೇ ತಾರೀಕು ಸಂಭವಿಸಿರುವಂಥ ಘಟನೆ. ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಜಗತ್ತನ್ನು ಆಳ್ತಾ ಇದ್ದೀವಿ ನಾವು ಪೆಟ್ರೋಲಿಯಂ ದೊರೆಗಳು ಅನ್ಕೋತಾ ಇದ್ರು, ಅವರೇ ಬಂದು ನತಮಸ್ತಕರಾಗಿ ಭಾರತದ ಪ್ರಧಾನಿಯ ಹತ್ರ ನಮಗೆ ಸಹಾಯ ಮಾಡಿ ಅಂತ ಅಂಗಲಾಚುವ ಸ್ಥಿತಿ ಬರುತ್ತೆ ಅಂದರೆ ಭಾರತ ಯಾವ ಮಟ್ಟಿಗೆ ಬೆಳೆದು ನಿಂತಿರಬೇಕು, ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿ ಹೇಗಿರಬೇಕು, ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಸ್ನೇಹಿತರೆ, ನಡೆದ ವಿದ್ಯಮಾನವನ್ನು ಮೊದಲು ಹೇಳಿಬಿಡ್ತೇನೆ, ಆಮೇಲೆ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ. ಇದ್ದಕ್ಕಿದ್ದ ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಧ್ಯಕ್ಷರಾದಂಥ ಮೊಹಮ್ಮದ್ ಬಿನ್ ಜಾಯದ್ ಅವರು ನಾನು ಭಾರತಕ್ಕೆ ತುರ್ತಾಗಿ ಬಂದು ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಬೇಕು ಅಂತ ಒಂದು ಸಂದೇಶ ರವಾನೆಯನ್ನು ಮಾಡ್ತಾರೆ. ಮೊಹಮ್ಮದ್ ಬಿನ್ ಜಾಯದ್ ಅಂದರೆ, ಬಿನ್ ಅಂದರೆ ತಂದೆ ಅಂತ, ಜಾಯದನ ಮಗ ಮೊಹಮ್ಮದ್ ಅಂತ, ಅಂದರೆ ಅವರಲ್ಲಿ ಉಲ್ಟಾ ಹೇಳೋದ್ರಿಂದ ಮೊಹಮ್ಮದ್ ಬಿನ್ ಜಾಯದ್, ಜಾಯದನ ಮಗ ಮೊಹಮ್ಮದ್ ಅಂತ ಅರ್ಥ. ಈತ ದುಬೈನ ದೊರೆ. ಇವತ್ತು ದುಬೈ ಏನಾದರೂ ಈ ಮಟ್ಟಿಗೆ ಬೆಳೀಲಿಕ್ಕೆ ಕಾರಣ, ಆಮೇಲೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನೋದು 7 ಪ್ರಾಂತ್ಯಗಳು ಸೇರಿ ಆಗಿರುವಂಥ ಒಂದು ದೊಡ್ಡ ಒಕ್ಕೂಟ ಆಗಲಿಕ್ಕೆ ಕಾರಣ ಆಗಿದ್ದೆ ಜಾಯದ್ ಎನ್ನುವಂಥ ವ್ಯಕ್ತಿಯ ಭಾಳ ದೊಡ್ಡ ಮಟ್ಟದ ದೂರದೃಷ್ಟಿಯಿಂದಾಗಿ ಆಗಿರುವಂಥದ್ದು. ಎಂದೂ ಕೂಡ ಮೂಲಭೂತವಾದವನ್ನು ಮೈಗೂಡಿಸಿಕೊಳ್ಳಲಾರದೆ ಪೆಟ್ರೋಲಿಯಂ ಉತ್ಪನ್ನಗಳಿಲ್ಲದೆ ದೇಶವನ್ನು ಈ ಮಟ್ಟಿಗೆ ಮುಂದೆ ತಂದಂಥ ದೊರೆ ಯಾರಾದರೂ ಇದ್ದರೆ, ಶೇಖ್ ಇದ್ದರೆ ಅದು ಜಾಯದ್ ಮಾತ್ರ. ಏಕೆಂದರೆ ದುಬೈನಲ್ಲಿ ಕೇವಲ 1% ಮಾತ್ರ ತೈಲ ಉತ್ಪನ್ನ ಇರೋದು. ಅದನ್ನು ಬಿಟ್ಟರೆ ಅವರು ಸಂಪೂರ್ಣವಾಗಿ ನಿರ್ಭರ ಆಗಿರುವುದು ಒಂದು ಪ್ರವಾಸೋದ್ಯಮ, 2ನೇದ್ದು ರಿಯಲ್ ಎಸ್ಟೇಟು, 3ನೇದ್ದು ಪೋರ್ಟ್ ಮೂಲಕ ನಡೆಯುವಂಥ ವ್ಯವಹಾರಗಳು, ಸಾಗಣೆ. ಇದರ ಮೂಲಕ ಮಾತ್ರ ಸಂಪಾದನೆ ಮಾಡಬೇಕು. ತನ್ಮೂಲಕ ಜಗತ್ತಿನಲ್ಲಿ ಅತ್ಯಂತ ಮುಂದುವರೆದ ರಾಷ್ಟ್ರ ಅಂತ ದುಬೈ ತನ್ನನ್ನು ತಾನು ಬಿಂಬಿಸಿಕೊಂಡಿದೆ. ಆ ಒಕ್ಕೂಟದ ದೊರೆಯಾಗಿರುವಂಥ ಶೇಖ್ ಆಗಿರುವಂಥ ಮೊಹಮ್ಮದ್ ಬಿನ್ ಜಾಯದ್ ತಕ್ಷಣದಲ್ಲಿ ನಿಮ್ಮನ್ನು ಭೇಟಿಯಾಗಬೇಕು ಅಂತ ನರೇಂದ್ರ ಮೋದಿ ಅವರಿಗೆ ಮೆಸೇಜ್ ಕಳಿಸ್ತಾರೆ. ಹಾಗೆ ಒಬ್ಬ ದೊರೆ, ಒಬ್ಬ ಶೇಖ್ ಒಂದು ರಾಷ್ಟ್ರದ ಅಧ್ಯಕ್ಷ, ಒಂದು ರಾಷ್ಟ್ರದ ಪ್ರಧಾನಮಂತ್ರಿ ಹಾಗೆ ಬರುವ ಹಾಗಿಲ್ಲ. ಅದಕ್ಕೆ ಒಂದು ಸಂದೇಶವನ್ನು ಕಳಿಸಲಾಗತ್ತೆ ಭಾರತದಿಂದ ದುಬೈಗೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ, ನೀವು ನಮ್ಮ ದೇಶಕ್ಕೆ ಬರಬೇಕು ಅಂತ ಆಹ್ವಾನವನ್ನು ಕೊಡಲಾಗತ್ತೆ. ಸುಮ್ಮನೆ ಇದು ಮೇಲ್ನೋಟಕ್ಕೆ ಕಾಣುವ ಹಾಗೆ. ಅದಾದ ಮೇಲೆ ಈ ಕಾರ್ ಡಿಪ್ಲೊಮಸಿ ನಡೆಯುತ್ತೆ. ಕಾರ್ ಡಿಪ್ಲೊಮಸಿ ಅಂದರೆ ಸ್ವತಃ ನರೇಂದ್ರ ಮೋದಿ ಅವರೇ ಏರ್ಪೋರ್ಟ್ಗೆ ಹೋಗಿ ತಮ್ಮ ಕಾರಿನಲ್ಲಿ ಆತನನ್ನು ಕೂಡಿಸ್ಕೊಂಡು, ಮೊಹಮ್ಮದನನ್ನು ಕೂಡಿಸ್ಕೊಂಡು ಬರ್ತಾರೆ. ಕೇವಲ 1 ಗಂಟೆ 40 ನಿಮಿಷಗಳ ಕಾಲ ಮಾತ್ರ, 1 ಗಂಟೆ 45 ನಿಮಿಷ ಮಾತ್ರ ಮೊಹಮ್ಮದ್ ಬಿನ್ ಜಾಯದ್ ಭಾರತ ದೇಶದಲ್ಲಿರ್ತಾರೆ. ಸಂಜೆ 4 ಗಂಟೆ 40 ನಿಮಿಷಕ್ಕೆ ಬರ್ತಾರೆ, 6 ಗಂಟೆ 5 ನಿಮಿಷಕ್ಕೆ ವಾಪಸ್ ದುಬೈಗೆ ಹೋಗ್ತಾರೆ. ಹಾಗಾದರೆ ಅಂಥ ವಿದ್ಯಮಾನ ಏನು? ಅಷ್ಟು ಅರ್ಜೆಂಟಾಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗುವ ಅಗತ್ಯ ಏನಿತ್ತು? ಅಷ್ಟರಲ್ಲಿ ಭೋಜನ ಕೂಟ ನಡೆಯುತ್ತೆ, ಅಷ್ಟರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ, ಪರಸ್ಪರ ಮಾತುಕತೆ ನಡೆಯುತ್ತೆ, ಏನೆಲ್ಲ ಆಗಬೇಕೋ ರಾಜವೈಭೋಗಗಳೆಲ್ಲವೂ ಕೂಡ ಸಂಭವಿಸ್ತವೆ. ಆದರೆ ಈ ರೀತಿಯಾದಂಥ ತುರ್ತು ಕಾರಣ ಏನು ಅನ್ನೋದು ಭಾಳಷ್ಟು ಜನರಿಗೆ ಅರ್ಥವೇ ಆಗೋದಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ನಾವು ಯಾರು ವೈಶ್ವಿಕ ವಿದ್ಯಮಾನವನ್ನು ಗಮನಿಸ್ತಾ ಇರ್ತೀವೋ ಅವರು ಹಿಂದುಗಡೆ ಹೋಗಬೇಕಾಗತ್ತೆ 2025 ಸೆಪ್ಟೆಂಬರ್ಗೆ. ಸ್ನೇಹಿತರೆ, ನಾನು ಇದರ ಕುರಿತು ಸಂಚಿಕೆಯನ್ನು ಮಾಡಿದ್ದೇನೆ. ಯಾರು ನಮ್ಮ ಸಂಚಿಕೆಯನ್ನು ನಿರಂತರವಾಗಿ ಗಮನಿಸ್ತಿರೋ ಅವರಿಗೆ ನಾನು ಇದರ ಮುಂದೆ ನಡೆಯುವ ವಿದ್ಯಮಾನಗಳನ್ನ ಹೇಳೋದಕ್ಕಿಂತ ಮುಂಚೆ ಏನಾಗಿರಬಹುದು ಅಂತ ಊಹಿಸಲಿಕ್ಕೆ ಸಾಧ್ಯ ಆಗತ್ತೆ. ಸೆಪ್ಟೆಂಬರ್ 2025 ಸೌದಿ ಅರೇಬಿಯಾ ಪಾಕಿಸ್ತಾನದ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೋತದೆ. ಏನಂತ ಒಪ್ಪಂದ ಮಾಡ್ಕೋತದೆ? ನನ್ನ ದೇಶದ ಮೇಲೆ ಯಾರೇ ದಾಳಿ ಮಾಡಿದರೂ ನೀನು ಸಹಾಯಕ್ಕೆ ಬರಬೇಕು, ನಿನ್ನ ದೇಶದ ಮೇಲೆ ಯಾರೇ ಸಹಾಯ ಮಾಡಿದರೂ ನನ್ನ ದೇಶ ನಿನ್ನ ಜೊತೆ ಬರ್ತದೆ ಅಂತ ಒಂದು ಒಡಂಬಡಿಕೆಯನ್ನು ಮಾಡ್ಕೋತದೆ. ಸೌದಿ ಅರೇಬಿಯಾಗೂ ಮತ್ತು ದುಬೈಗೂ ಇರುವಂಥ ವ್ಯತ್ಯಾಸವನ್ನು ಗಮನಿಸಿ. ಮೊದಲು ಸೌದಿ ಅರೇಬಿಯಾ ಮತ್ತು ದುಬೈ ತುಂಬ ಆಪ್ತವಾಗಿದ್ದರು. ಮೊಹಮ್ಮದ್ ಬಿನ್ ಜಾಯದ್ ಏನಿದ್ದಾರೆ, ಆತ ಮೊಹಮ್ಮದ್ ಬಿನ್ ಸಲ್ಮಾನನ್ನು ಸ್ವಂತ ಸೋದರ ಅಂತ ಭಾವಿಸ್ತಾ ಇದ್ದರು. ಮೊಹಮ್ಮದು ಶೇಖು, ದುಬೈ ಶೇಖು, ಅಲ್ಲಿ ಸಲ್ಮಾನು ಸೌದಿ ಅರೇಬಿಯಾ ಶೇಖು. ಅಲ್ಲಿ ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತಂದರೆ ಸಲ್ಮಾನ್ ಎನ್ನುವನು ಮೊಹಮ್ಮದನ ಮಗ ಅಂತ ಅರ್ಥ. ಸಲ್ಮಾನ್ ಮಗನ ಹೆಸರು, ಮೊಹಮ್ಮದ್ ಅನ್ನೋ ತಂದೆ ಹೆಸರು. ಮೊಹಮ್ಮದ್ ಬಿನ್ ಸಲ್ಮಾನ್, ಕ್ರೌನ್ ಪ್ರಿನ್ಸ್ ಅಂತ ಕರೀತಾರೆ. ಅಲ್ಲಿಯ ಸೌದಿ ಅರೇಬಿಯಾದ ಆದಾಯ ಏನು? ಸೌದಿ ಅರೇಬಿಯಾ
ಇನ್ನಿಲ್ಲದ ಹಾಗೆ ತೈಲೋತ್ಪನ್ನಗಳನ್ನು ಹೊಂದಿದೆ, ಎಲ್ಲವನ್ನು ಎಕ್ಸ್ಪೋರ್ಟ್ ಮಾಡ್ತದೆ. ಜೊತೆಗೆ ಭಾಳ ದೊಡ್ಡದಾದಂಥ ಟೂರಿಸಮ್ ಏನಪ್ಪ ಅಲ್ಲಿ ಅಂತಂದರೆ, ಈ ಹಜ್ ಯಾತ್ರೆಗೆ ಬರೋರು ಏನಿದಾರಲ್ಲ, ಆ ದುಡ್ಡು ಧಾರ್ಮಿಕವಾದಂಥ ಯಾತ್ರೆ ಏನಿದೆ ಅದರ ಮೂಲಕ ಆದಾಯ ಬರೋದು. ಯಾವಾಗ ದುಬೈನಲ್ಲಿ ಇನ್ನಿಲ್ಲದ ಹಾಗೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ದಾವೆ, ಆರ್ಥಿಕವಾಗಿ ಮುಂದುವರಿತಾ ಇದ್ದಾರೆ, ಜಗತ್ತಿನಾದ್ಯಂತ ಪ್ರಸಿದ್ಧಗೊಂಡಿದೆ ದೇಶ, ಎಲ್ಲ ದೇಶದ ಜನರು ಅಲ್ಲಿಗೆ ಬರ್ತಾರೆ, ಧರ್ಮದ ಆಧಾರವಿಲ್ಲದೆ ಎಲ್ಲರೂ ಬರ್ತಾರೆ ಅಂದರೆ, ಅದೇ ರೀತಿ ತನ್ನ ದೇಶವನ್ನು ಬೆಳೆಸಬೇಕು ಅಂತ ಮೊಹಮ್ಮದ್ ಬಿನ್ ಸಲ್ಮಾನ್ ತೀರ್ಮಾನ ಮಾಡ್ತಾನೆ. ಮೊಹಮ್ಮದ್ ಬಿನ್ ಸಲ್ಮಾನ್ ಈ ರೀತಿ ಧರ್ಮವನ್ನು ನಿಮ್ಮ ಪಿತ್ತನೆತ್ತಿಗೆ ಏರಿದ ಹಾಗೆ ಏರಿಸ್ಕೋಬಾರ್ದು ಅಂತ ಮಾನಸಿಕವಾಗಿ ಸನ್ನದ್ಧನಾಗಿರ್ತಾನೆ. ಆತ ಹೇಗೆ ದುಬೈಯನ್ನು ಬೆಳೆಸಲಾಗಿದೆಯೋ ಅದೇ ರೀತಿ ನಾನು ಸೌದಿ ಅರೇಬಿಯಾನ ಬೆಳೆಸಬೇಕು. ಈ ಮುಂದಿನ ದಿನಗಳಲ್ಲಿ ತೈಲೋತ್ಪನ್ನಕ್ಕೆ ಬೆಲೆ ಇರೋದಿಲ್ಲ, ಎಲ್ಲ ಎಲೆಕ್ಟ್ರಿಕಲ್ ಕಾರ್ಗಳು ಬರ್ತವೆ, ಬೇರೆ ಬೇರೆ ಕ್ಷಿಪ್ರ ಕ್ರಾಂತಿಗಳಾಗ್ತವೆ ತೈಲೋತ್ಪನ್ನ ವ್ಯವಸ್ಥೆಯಲ್ಲಿ. ಆ ಸಂದರ್ಭದಲ್ಲಿ ನನ್ನ ಅಸ್ತಿತ್ವ ಇರೋದಿಲ್ಲ. ಹಾಗಾದ್ರೆ ನನ್ನ ದೇಶ ಉಳಿಬೇಕು ಅಂದರೆ, ನನ್ನ ಎಕಾನಮಿ ಉಳಿಬೇಕು ಅಂದರೆ ನಾನು ಏನು ಮಾಡಬೇಕು? ದುಬೈ ಹೇಗೆ ಬೆಳೆಸಿದಾರೋ ಆ ರೀತಿ ನಾನು ಕೂಡ ನನ್ನ ದೇಶವನ್ನು ಬೆಳೆಸಬೇಕು. ಯಾವಾಗ ಈ ರೀತಿ ಮೊಹಮ್ಮದ್ ಬಿನ್ ಸಲ್ಮಾನ್ ಆಲೋಚನೆ ಮಾಡ್ತಾರೋ, ಇಲ್ಲಿ ಮೊಹಮ್ಮದ್ ಬಿನ್ ಜಾಯದ್ಗೆ ತಲೆ ಕೆಟ್ಟೋಗುತ್ತೆ. ನನ್ನ ದೇಶದಲ್ಲಿ ತೈಲೋತ್ಪನ್ನ ಇಲ್ಲ, ನಾನು ಸಂಪೂರ್ಣವಾಗಿ ವಾಣಿಜ್ಯದ ಮೇಲೆ, ಪ್ರವಾಸೋದ್ಯಮದ ಮೇಲೆ, ಬಂದರುಗಳ ಮೇಲೆ, ರಫ್ತಿನ ಮೇಲೆ, ಪೋರ್ಟ್ಗಳ ಮೇಲೆ ನಿರ್ಭರಗೊಂಡು, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಿರ್ಭರಗೊಂಡಂಥ ಮನುಷ್ಯ. ನೀನು ಕೂಡ ಅದನ್ನು ಮಾಡಿ ನಿನ್ನ ಕಡೆ ನೀನು ಪ್ರವಾಸಿಗರನ್ನ ಎಲ್ಲರನ್ನೂ ಸೆಳೀಲಿಕ್ಕೆ ಶುರು ಮಾಡಿದರೆ, ನಾನು ಕಡಲೆಕಾಯಿ ತಿನ್ಕೊಂಡು ಇಲ್ಲಿ ಕೂಡ್ಲಿಕ್ಕೆ ಆಗೋದಿಲ್ಲ ಅಂತ ಆತನ ಮನಸ್ಸಿನಲ್ಲಿ ಅಸಹನೆ ಶುರುವಾಗತ್ತೆ. ಆತ ನಿಯಾನ್ ಸಿಟಿ ಅಂತ ಒಂದು ದೊಡ್ಡ ವಿಶ್ವಮಟ್ಟದಲ್ಲೇ ಅತಿ ಅಡ್ವಾನ್ಸ್ ಟೆಕ್ನಾಲಜಿ ತಂತ್ರಜ್ಞಾನ ಅಂತ ದೊಡ್ಡ ನಗರವನ್ನು ಕಟ್ಟಲಿಕ್ಕೆ ಮೊಹಮ್ಮದ್ ಬಿನ್ ಸಲ್ಮಾನ್ ತಯಾರಿಯನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಅದಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆನೂ ಆಗ್ಲಿಕ್ಕೆ ಬರ್ತದೆ. ಅಷ್ಟೊತ್ತಿಗೆ ಅದು ಕೆಲವು ವಿಘ್ನಗಳು ಬರ್ತವೆ, ಅದು ಬೇರೆ ವಿಚಾರ, ಅದನ್ನ ಪಕ್ಕಕ್ಕೆ ಕೇಳಿ. ಈ ಕಡೆ ಏನಾಗುತ್ತೆ, ಈ ಇಬ್ಬರಿಗೂ ಸೌದಿ ಅರೇಬಿಯಾಗೂ ಮತ್ತು ಇವ್ರಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೂ ಇದ್ದಂಥ ದೊಡ್ಡ ಸಮಸ್ಯೆ ಏನಂದರೆ, ಮರ್ಚೆಂಟ್ ಶಿಪ್ಗಳಲ್ಲಿ ಈ ಕಾಲುವೆ ಮೂಲಕ ಇವ್ರು ಹೋಗುವ ಉತ್ಪನ್ನಗಳನ್ನ ಎಕ್ಸ್ಪೋರ್ಟ್ ಮಾಡುವ ಸಂದರ್ಭದಲ್ಲಿರೋದು ಹೌತಿ ಉಗ್ರರ ಭಾಳ ದೊಡ್ಡ ಕಾಟ ಇರ್ತದೆ ಯಮನ್ನಲ್ಲಿ. ಈ ಯಮನ್ ವಿರುದ್ಧ ಇಬ್ಬರು ಕೂಡ ಸೆಣಸಾಡ್ತಾ ಇರ್ತಾರೆ ಅದೇ ಕಾಲುವೆನಲ್ಲಿ, ಸಮುದ್ರ ಕಾಲುವೆಯಲ್ಲಿ. ಒಂದು ಹಂತದಲ್ಲಿ ಏನಾಗತ್ತೆ, ಎಲ್ಲ ರಾಷ್ಟ್ರಗಳ ಮೇಲೆ ತನ್ನ ಹತೋಟಿಯನ್ನು ಹೊಂದಲಿಕ್ಕೆ ಶುರು ಮಾಡ್ತದೆ ಸೌದಿ ಅರೇಬಿಯಾ. ಇದಕ್ಕೆ ಉದಾಹರಣೆ ಕೊಡಬೇಕಂದ್ರೆ, ಸೂಡಾನ್ ಅವ್ರು ಕೊಟ್ಟಂಥ ಪಾಕಿಸ್ತಾನಕ್ಕೆ ಆರ್ಡ್ರು $1.5 ಬಿಲಿಯನ್ ಈ ಯುದ್ಧೋಪಕರಣದ ಖರೀದಿಗಾಗಿ ಸೂಡಾನು ಪಾಕಿಸ್ತಾನಕ್ಕೆ ಆರ್ಡ್ರನ್ನು ಪ್ಲೇಸ್ ಮಾಡುತ್ತೆ, ನೀವು ನಮಗೆ ಒದಗಿಸಿಕೊಡಿ ಅಂತ. ಎರಡನೇದಾಗಿ ಪಾಕಿಸ್ತಾನದ ಜೊತೆ ಕೈ ಜೋಡಿಸುತ್ತೆ ಸೌದಿ ಅರೇಬಿಯಾ. ದುಬೈನ ವಿಶೇಷತೆ ಏನಪ್ಪ ಅಂದ್ರೆ, ದುಬೈ ಅನ್ನುವಂಥ ರಾಷ್ಟ್ರ ಏನಿದೆ, ಅವರು ಯಾವುದೇ ಕಾರಣಕ್ಕೂ ತಾವು ಧರ್ಮಾಂಧತೆಯ ಮೂಲಕ ದೇಶವನ್ನು ಮುನ್ನಡೆಸಬಾರದು, ಇದು ಬಹಳ ದಿವಸ ನಡೆಯೋದಿಲ್ಲ ಅನ್ನೋದು ಈ ಜಾಯದ್ ಅಂತ ಏನಿದ್ದಾರೆ, ಶೇಖ್ ಜಾಯದ್ ಅಂತಿದ್ರು. ಈಗ ನೀವು ದುಬೈಗೆ ಹೋದಾಗ ನೀವು ನೋಡಲೇಬೇಕಾದ ರಸ್ತೆ ಯಾವುದಾದ್ರಿಂದ ಶೇಖ್ ಜಾಯದ್ ರೋಡ್ ಅಂತೆ. ಆ ಶೇಖ್ ಜಾಯದ್ ರೋಡ್ ಇದೆಯಲ್ಲ, ಅದನ್ನು ನೋಡಿದರೆ ನಿಮಗೆ ಇಂದ್ರನ ಅಮರಾವತಿಯನ್ನು ನೋಡೋದಕ್ಕಾಗುತ್ತೆ. ಗಗನಚುಂಬಿ ಕಟ್ಟಡಗಳು, ಅಲ್ಲಿಯ ಲೈಟಿಂಗು, ಆ ರಸ್ತೆಗಳು, ಅಲ್ಲಿ ವ್ಯವಸ್ಥೆ ನೋಡಿದರೆ ನಾವು ಎಲ್ಲಿದ್ದೀವಿ ಅಂತ ಗೊತ್ತೇ ಆಗೋದ್ರೆ ಕಳೆದೋಗ್ತೀವಿ, ಅಂಥ ಸುಂದರವಾದದ್ದು. ಬೆಳಗ್ಗೆ ನೋಡಿದರೆ ಬೇರೆ ಕಾಣುತ್ತೆ, ಮಧ್ಯಾಹ್ನ ಬೇರೆ ಕಾಣುತ್ತೆ, ಸಂಜೆ ಬೇರೆ ಕಾಣುತ್ತೆ. ವಾಸ್ತುಶಿಲ್ಪದಲ್ಲಿ ಅವ್ರಿಗಿಂತ ಮುಂದೆ ಇನ್ನೊಂದು ರಾಷ್ಟ್ರ ಇರಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಸುಂದರವಾಗಿ ರಾಷ್ಟ್ರವನ್ನು ಕಟ್ಟಿದ ವ್ಯಕ್ತಿ. ಆತನ ಒಂದೇ ಒಂದು ಮೂಲಭೂತ ಆಶಯ ಏನು ಅಂದರೆ, ಧರ್ಮಾಧಾರಿತ ರಾಷ್ಟ್ರ ಆಗಬಾರ್ದು, ಅದರ ಮೂಲಕ ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಯಾವತ್ತಿದ್ರೂ ಅದು ನಮಗೆ ಮೋಸ ಅಂತ. ಈ ಮೊಹಮ್ಮದ್ ಬಿನ್ ಸಲ್ಮಾನ್ ಇದಲ್ಲ, ಮೊಹಮ್ಮದ್ ಬಿನ್ ಸಲ್ಮಾನ್ ಒಂದು ಸಲ ಯುರೋಪಿಯನ್ ರಾಷ್ಟ್ರಗಳಿಗೆ ಹೇಳಿರೋ ಒಂದು ವಿಡಿಯೋ ವೈರಲ್ ಆಗಿದೆ. ಏನಂದರೆ, ನೀವೆಲ್ಲ ಯುರೋಪಿಯನ್ ರಾಷ್ಟ್ರದವರು ಈ ವಲಸೆಕೋರಿಗೆ ಅವಕಾಶ ಮಾಡಿಕೊಡ್ತೀರಿ, ಮುಂದೊಂದು ದಿವಸ ನಿಮ್ಮ ತಲೆ ಮೇಲೆ ಕಾಲಿಡ್ತಾರೆ ಇವರು, ನಿಮ್ಮ ಹಿತ್ತಲಲ್ಲಿ ಸರ್ಪವನ್ನು ಸಾಕಬೇಡಿ, ಆ ಸರ್ಪ ಒಂದು ದಿವಸ ನಿಮ್ಮನ್ನು ಕಚ್ಚತ್ತೆ ಅಂತ ಹೇಳಿದ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ಅಂದರೆ ಮುಸಲ್ಮಾನ ಧರ್ಮವನ್ನು ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ, ಅದನ್ನು ಬೀದಿಗೆ ತಂದು ಅದನ್ನೇ ರಾಜಕೀಯ ಅಸ್ತ್ರವಾಗಿ ಮಾಡಿಕೊಂಡು ದೇಶದ ಮೂಲಭೂತ ಆಶಯ ಮಾಡಿದರೆ ದೇಶ ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡಿರುವ ರಾಷ್ಟ್ರ ಅದು. ಆದರೆ ಸೌದಿ ಅರೇಬಿಯಾ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ ಮೊಹಮ್ಮದ್ ಬಿನ್ ಸಲ್ಮಾನ್ ಏನು ಮಾಡ್ತಾರೆ, ನಮಗೆ ಒಂದು ಪೈಪೋಟಿಯನ್ನು ಕೊಡ್ತಾರೆ ಅನ್ನೋದು ಖಚಿತ ಆಗಿಬಿಡುತ್ತೆ. ಪಾಕಿಸ್ತಾನ ಜೊತೆ ಕೈ ಜೋಡಿಸಿದ್ದು ನೋಡಿ ಇನ್ನಷ್ಟು ಉಗ್ರರಾಗ್ತಾರೆ. ಪಾಕಿಸ್ತಾನಕ್ಕೆ ಸೂಡಾನ್ಗೆ ಆರ್ಡರ್ ಕೊಡಲಿಕ್ಕೆ, ಪಾಕಿಸ್ತಾನದ ಮೂಲಕ ಖರೀದಿ ಮಾಡಲಿಕ್ಕೆ ಸೂಡಾನ್ಗೆ ಫಂಡ್ ಮಾಡಿದ್ದೆ ಸ್ವತಃ ಈ ಸೌದಿ ಅರೇಬಿಯಾ ಫಂಡ್ ಮಾಡಿರುತ್ತೆ. ಸುತ್ತಮುತ್ತಲು ಇರುವ ಎಲ್ಲ ರಾಷ್ಟ್ರದ ಮೇಲೆ ತನ್ನ ಹತೋಟಿಯನ್ನು ತೆಗೆದುಕೊಳ್ಳಲಿಕ್ಕೆ ಸೌದಿ ಅರೇಬಿಯಾ ಶುರು ಮಾಡ್ತದೆ. ಇದರ ಮಧ್ಯೆ ಏನಾಗುತ್ತೆ, ಸೊಮಾಲಿ ಲ್ಯಾಂಡ್ ಅಂತೇನಿದೆ ಅದನ್ನು ಇಸ್ರೇಲು ಮಾನ್ಯತೆಯನ್ನು ಕೊಟ್ಬಿಡುತ್ತೆ. ಸೊಮಾಲಿ ಲ್ಯಾಂಡ್ನ ಒಂದು ಭಾಗ ಮಾತ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ
ವಿಶ್ವಾಸವಾಗಿ ಇಟ್ಟುಕೊಂಡು ವ್ಯಾವಹಾರಿಕ ಸಂಬಂಧವನ್ನು ಬೆಳೆಸ್ತಾ ಇರುತ್ತೆ. ಹೌತಿಯ ಒಂದು ಭಾಗ ದುಬೈನ ಜೊತೆ ಕೈ ಜೋಡಿಸೋದು. ಆ ಕಡೆ ಸೊಮಾಲಿಯಾದಿಂದ ಹಿಡಿದು ಎಲ್ಲ ರಾಷ್ಟ್ರಗಳು, ಸಣ್ಣ ಪುಟ್ಟ ರಾಷ್ಟ್ರಗಳೆಲ್ಲ ಸೌದಿ ಅರೇಬಿಯಾ ಜೊತೆ ಕೈ ಜೋಡಿಸ್ತವೆ. ಯಾವಾಗ ಇವರು ಪಾಕಿಸ್ತಾನಕ್ಕೆ ಆರ್ಡರ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ಯಾವಾಗ ಸೆಪ್ಟೆಂಬರ್ನಲ್ಲಿ ಸ್ವತಃ ಅವರು ಪಾಕಿಸ್ತಾನ ನಾವು ಒಂದುಗೂಡ ಸೇರಿಕೊಂಡ ನಿಮ್ಮ ಸೈನ್ಯವನ್ನು ನಮ್ಮ ಜೊತೆ ಕೊಡಿ, ನಾವು ನೀವು ಒಟ್ಟಿಗೆ ನಮ್ಮ ಬಾರ್ಡರ್ನಲ್ಲಿ ನಿಮ್ಮ ಸೈನ್ಯ ಬಂದು ನಿಂತ್ಕೊಳ್ಳಿ ಅಂತ ಹೇಳ್ತದೋ, ಆವಾಗ ಅಕ್ಟೋಬರ್ನಲ್ಲಿ ದುಬೈನ ಆರ್ಮಿ ಚೀಫ್ ಏನಿದ್ದಾರೆ, ಸೆಪ್ಟೆಂಬರ್ನಲ್ಲಿ ಪ್ಯಾಕ್ಟ್ ಆಗತ್ತೆ, ಒಪ್ಪಂದ ಆಗತ್ತೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ಮಧ್ಯೆ. ಅಕ್ಟೋಬರ್ನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಮಿ ಚೀಫ್ ಜನರಲ್ ಬಂದು, ಮೇಜರ್ ಜನರಲ್ ಬಂದು ಭಾರತ ದೇಶದ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಒಂದೇ ತಿಂಗಳ ಅಂತರದಲ್ಲಿ. ಅದಾದ ಮೇಲೆ ಸೂಡಾನ್ ಜೊತೆ ಡಿಸೆಂಬರ್ನಲ್ಲಿ ಆರ್ಡರ್ ಕೊಡಲಾಗುತ್ತೆ. ಇದೆಲ್ಲ ಬೆಳವಣಿಗೆಯನ್ನು ನೋಡಿ ನಿನ್ನೆಲ್ಲ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಈ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಬಂದು ಭಾರತ ದೇಶದವ್ರ ಜೊತೆ ಮಾತುಕತೆಯನ್ನು ನಡೆಸಿ, ನಮಗೆ ನಿಮ್ಮ ಸಹಾಯ ಬೇಕು, ಸೌದಿ ಅರೇಬಿಯಾ ನನ್ನ ವಿರುದ್ಧ ಶತ್ರುತ್ವವನ್ನು ಸಾಧಿಸ್ತಾ ಇದೆ, ಯುದ್ಧ ಮಾಡುವ ಸಂದರ್ಭ ಬಂದರೆ ನಮಗೆ ಕೈ ಜೋಡಿಸಬೇಕಾಗತ್ತೆ ಅಂತ ಕೇಳಿಕೊಳ್ಳಿಕ್ಕೆ ಬರ್ತಾರೆ. ಸಮಸ್ಯೆ ಏನು ಅಂದರೆ, ಭಾರತದ ಜೊತೆ ಸೌದಿ ಅರೇಬಿಯಾ ಕೂಡ ಅಷ್ಟೇ ಚೆನ್ನಾಗಿದೆ. ಸೌದಿ ಅರೇಬಿಯಾನ ವಿರುದ್ಧ ಹಾಕ್ಕೊಂಡು ಎದುರುಗಡೆ ಪಂಥಾಹ್ವಾನ ಕೊಟ್ಟು ದುಬೈ ಜೊತೆ ಭಾರತ ನಿಲ್ಲುತ್ತಾ, ಅಥವಾ ದುಬೈ ಮತ್ತು ಸೌದಿ ಅರೇಬಿಯಾ ಮಧ್ಯೆ ಮತ್ತೆ ಮಿತ್ರತ್ವ ಆಗುವ ಹಾಗೆ ನೋಡಿಕೊಂಡು ಇಬ್ಬರ ಮಡೆ ಶಾಂತಿ ಸಂಧಾನವನ್ನು ಮಾಡುತ್ತಾ, ಅದು ನೋಡಬೇಕಾದಂಥ ಘಟನೆ. ಏನಾಗತ್ತೆ ಕಾದು ನೋಡೋಣ. ನನ್ನ ಹುಟ್ಟುಹಬ್ಬಕ್ಕೆ ನಿರಂತರವಾಗಿ ಕರೆ ಮಾಡ್ತಾ ಇರುವ ಎಲ್ಲ ಸ್ನೇಹಿತರಿಗೆ ನನ್ನ ವಿನಂತಿ, ದಯವಿಟ್ಟು ಕರೆ ಮಾಡಬೇಡಿ. ಕರೆ ಸ್ವೀಕರಿಸುವ ಸ್ಥಿತಿಯಲ್ಲಿ ನಾನಿಲ್ಲ. ನಿರಂತರವಾಗಿ ಸಂಚಿಕೆಗಳನ್ನು ಮಾಡಬೇಕು. ತಮ್ಮ ಸಂದೇಶವನ್ನು ನಾನು ಶಿರಸ ನತಮಸ್ತಕನಾಗಿ ಸ್ವೀಕರಿಸಿ ತಮ್ಮ ಆಶೀರ್ವಾದವನ್ನು ಸ್ವೀಕರಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.